ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಜೈ ಶ್ರೀರಾಮ್. ಅನ್ನದಾನಂ ಪರಂ ದಾನಂ, ವಿದ್ಯಾದಾನಂ ಪರಂ ದಾನಂ ಅಂತ ನಾವು ಹೆಂಗ ಮಾತುಗಳನ್ನ ಕೇಳ್ತೇವೋ ಹಾಗೆ ರಕ್ತದಾನಂ ಪರಂ ದಾನಂ ಅಂತ ಒಂದು ಮಾತು. ಅಂದ್ರೆ ಅಷ್ಟು ಶ್ರೇಷ್ಠವಾದ ದಾನ ರಕ್ತದಾನ. ಎಲ್ಲಾ ದಾನಗಳು ಶ್ರೇಷ್ಠ, ಅದ್ರೊಳಗೂ ನಿಜವಾಗ್ಲೂ ವಿದ್ಯಾದಾನ ತುಂಬಾ ಶ್ರೇಷ್ಠ. ಆದ್ರೆ ನಮ್ಮ ಇವತ್ತಿಗೆ ಪ್ರಪಂಚಕ್ಕೆ ಬೇಕಾದಂತಹ ದಾನ ರಕ್ತದಾನ. ಇದು ರಕ್ತ ಹರಿಯೋದು, ನಮ್ಮ ಶರೀರದಲ್ಲಿ ರಕ್ತ ಹರಿತಾ ಇರ್ತದೆ. ಇಡೀ ಜಗತ್ತಿನಲ್ಲಿ 3% ಹೇಗೆ ನೀರೇ ಇದೆನೋ ಹಾಗೆ ನಮ್ಮ ದೇಹದಲ್ಲಿ 3% ನೀರೇ ಇರೋದು, ದ್ರವನೇ ಇರೋದು. ಅದು ಯಾವುದು ಅಂದ್ರೆ ಅದು ರಕ್ತ. ನಮ್ಮ ಕಡೆ 3% ರಕ್ತನೇ ಹರಿತಾ ಇದೆ. ಆ ರಕ್ತ ಚೆನ್ನಾಗಿ ಹರಿತಾ ಇದ್ರೆ ಅದು ಪುರುಷ ಆರೋಗ್ಯವಾಗಿರ್ತಾನೆ ಅಂತ ಅರ್ಥ. ಅಂತ ಒಂದು ರಕ್ತ ಅದು ಮೈ ಒಳಗೆ ಇದ್ರೆ, ಶರೀರ ಒಳಗೆ ಇದ್ರೆ ಆ ರಕ್ತಕ್ಕೆ ಅಂದ್ರೆ ಆ ವ್ಯಕ್ತಿ ಆರಾಮಿರ್ತಾನೆ. ಈಗ ನಮ್ಮ ರಕ್ತ ಅದು ಹರಿತಾ ಇದ್ರೆ ಆರಾಮಿರ್ತೇವೆ. ಅದ್ರ ಜೊತೆಗೆ ಆ ರಕ್ತ ಸ್ವಲ್ಪ ಚೇಂಜ್ ಆಗ್ಬೇಕು. ಈಗ ಈ ರಕ್ತ ಹೋಗಿ ಇನ್ನೊಂದು ಹೊಸ ರಕ್ತ ಬರ್ಬೇಕು, ಹೊಸ ರಕ್ತ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ರಕ್ತದಾನ ಮಾಡ್ಬೇಕು. ರಕ್ತದಾನ ನಮ್ಮ ಇದ್ದ ರಕ್ತವನ್ನ ಕೊಟ್ಟು ಮತ್ತೆ ಬೆಳೀತಾ ಇದೆ ರಕ್ತ, ಮತ್ತೆ ತಾನೇ ಉತ್ಪಾದನೆ ಆಗ್ತಾ ಇರ್ತದೆ. ಅಂತಹ ರಕ್ತವನ್ನ, ಹೊಸ ರಕ್ತವನ್ನ ಬೆಳೆಸಿಕೊಂಡು ನಮ್ದು ಆರೋಗ್ಯ, ಜೊತೆಗೆ ರಕ್ತದಾನ ಮಾಡೋದ್ರಿಂದ ಇನ್ನಷ್ಟು ಜನರು ಪಾಪ ಅನೇಕರು ಆರೋಗ್ಯದಿಂದ ಇರುತ್ತಾರೆ. ಅಂತಹ ಒಂದು ನಿಟ್ಟಿನಲ್ಲಿ ಈ ರಕ್ತದಾನ ಅನ್ನೋದು ಮಹಾದಾನ. ರಕ್ತದಾನವನ್ನ ಅವಶ್ಯವಾಗಿ ನಾವೆಲ್ಲರೂ ಮಾಡಲೇಬೇಕು. ಇಂತಹ ರಕ್ತದಾನ ಶಿಬಿರವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಮಸ್ತ ಬ್ರಾಹ್ಮಣ ಸಮಾಜದ ವತಿಯಿಂದ ಹಾಗೂ ರಾಷ್ಟ್ರೋತ್ಥಾನ ಕೇಂದ್ರದ ವತಿಯಿಂದ ಮಾರ್ಚ್ 1ರಂದು ಇಲ್ಲಿಯ ಭವಾನಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಆವರಣದಲ್ಲಿ ಅದನ್ನು ಹಮ್ಮಿಕೊಂಡಿದ್ದಾರೆ. ಮಾರ್ಚ್ 1ರಂದು ಆ ಒಂದು ಕಾರ್ಯದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ, ವಿಶೇಷವಾಗಿ ಯುವತಿಯರು ಎಲ್ಲರೂ ಭಾಗವಹಿಸಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನವನ್ನ ಮಾಡಿ ಅನೇಕರ ಒಂದು ಆರೋಗ್ಯಕ್ಕೆ ಕಾರಣರಾಗಿ ಈಗ ರಕ್ತವನ್ನ ಎಲ್ಲರಿಗೂ ಕೂಡ ಹಂಚುವ, ರಕ್ತ ದಾನ ಮಾಡುವ ಒಂದು ಕಾರ್ಯದಲ್ಲಿ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ, ಜನರ ಸೇವೆ ಜನಾರ್ದನ ಸೇವೆ ಅಂತ ಒಂದು ಮಾತು. ನಾವು ಜನರ ಸೇವಾ ಮಾಡಿದ್ರೆ ಜನಾರ್ದನ ಪ್ರೀತಿ ಆಗ್ತಾನೆ. ಅಂತಹ ರಕ್ತದಾನವನ್ನ ಮಾಡಿ ನೀವೆಲ್ಲರೂ ಕೂಡ ಭಾಗವಹಿಸಿ. ಮಾರ್ಚ್ 1 ಭವಾನಿ ನಗರ ರಾಯರ ಮಠ ರಾಷ್ಟ್ರೋತ್ಥಾನ ಸಹಯೋಗ ಹಾಗೂ ಸಮಸ್ತ ಬ್ರಾಹ್ಮಣ ಸಮಾಜದ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಆದಷ್ಟು ಎಲ್ಲರೂ ಕೂಡ ಭಾಗವಹಿಸಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಶ್ರೀಕೃಷ್ಣ ಜೈ ಶ್ರೀರಾಮ್.